ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಯಾರೆಲ್ಲ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರು, ನಿಮ್ಮ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ ಬಗ್ಗೆ ಒಂದು ಗುಡ್ ನ್ಯೂಸ್ ಅದಂತ ತಂಬಂದಿದ್ದೀನಿ. ಏನಪ್ಪ ಅಂತಂದರೆ, ನೀವು ಎಲ್ಲಪ್ಪ ಇನ್ಫಾರ್ಮೇಷನ್ ಹುಡುಕ್ತಿರ್ ಬರ್ತಾರೆ, ನೀವು ಸುಮ್ಕೆ ಏನೇನೋ ಹೇಳ್ಬೇಡಿ ಅಂತ ಹೇಳ್ತಿದ್ರಿ. ಸೊ ಹಂಗಾಗಿಬಿಟ್ಟು ಯಾರ್ದು ಕೂಡ ಕೇಳೋದು ಬೇಡ, ಡೈರೆಕ್ಟಾಗಿ KEದವ್ರಿಗೆ ಕಾಲ್ ಮಾಡಿಬಿಟ್ಟು, ನಿನ್ನೇನು ಕೂಡ ಕಾಲ್ ಮಾಡಿದ್ದೆ, ಬಟ್ ಅವ್ರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ನೋಡ್ತೀರಿ ವೆಬ್ಸೈಟ್ ಅಂತ ಹೇಳಿದ್ರು, ಬಟ್ ಇವತ್ತು ಅನ್ನೋದು ಒಂದು ಟೈಮಿಂಗ್ ಅನ್ನೋದು ಹೇಳಿದ್ದಾರೆ, ಯಾವಾಗ ಬಿಡ್ತಾರೆ ಏನು ಅಂತಂದು. ಆ್ಯಂಡ್ ಅವ್ರು ನೋಟಿಫೈ ಆಗಿದೆಯಾ ಇಲ್ಲ ಕನ್ಫರ್ಮೇಷನ್ಗೋಸ್ಕರ ನಾನು ಕ್ವಶನ್ ಕೂಡ ಕೇಳಿದ್ದೀನಿ, ಅವ್ರು ಆನ್ಸರ್ ಕೂಡ ಮಾಡಿದ್ದಾರೆ. ಸೊ ಹಂಗಾಗಿಬಿಟ್ಟು ಒಂದು ಆಡಿಯೋ ಇದೆ, 1 ಮಿನಿಟ್ ಇದೆ, ಜಸ್ಟ್ ಕೇಳಿಸ್ಕೋರಿ, ನಿಮಗೆ ಕ್ಲಾರಿಫಿಕೇಶನ್ ಆಗುತ್ತದೆ. ಅದಾದ ತಕ್ಷಣ ನೆಕ್ಸ್ಟ್ ಏನೇನೆಲ್ಲ ಮಾಡ್ಬೇಕಂತ ಹೇಳ್ತೀನಿ. ಜಸ್ಟ್ ಲಿಸನ್ ವಾಯ್ಸ್. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಹೇಳಿ. ಹಾಂ, ಇದು ನಾವು KCET ಸ್ಟೂಡೆಂಟ್ಸ್ ಮೇಡಮ್. ಓಕೆ. ಹಾಂ, ಇವತ್ತು ನಾವು ನಿನ್ನೆ ಫೋನ್ ಮಾಡಿದ್ದೆ ಮೇಡಮ್ ನಿಮಗೆ. ಅವರು ಇವತ್ತು ಅಂತಂದರೆ ಟ್ಯೂಸ್ಡೇ ಅಲ್ಲ, ಇವತ್ತು KCET ಸೆಕೆಂಡ್ ರೌಂಡ್ ರಿಸಲ್ಟ್ ಏನೋ ಬಿಡ್ತೀನಿ ಅಂತ ಹೇಳಿದ್ರು. ಹೌದು ಸರ್, ಇವತ್ತು ಕೊಡ್ತೀವಿ. ಇನ್ ಕೇಸ್ ಇವತ್ತು ಕೊಡೋಕ್ಕಾಗಿಲ್ಲ ಅಂದರೆ ನಾಳೆ ಕೊಡ್ತೀವಿ ಸರ್. ಹಾಂ, ಅಂದರೆ ಈಗಾಗಲೇ ನೋಟಿಫೈ ಆಗಿದೆ ಮೇಡಮ್ ನಿಮಗೆ? ಹೌದು, ಇವತ್ತಿಲ್ಲ ಅಂದರೆ ನಾಳೆ. ಹಾಂ, ಅಂದರೆ ಅದಕ್ಕಿಂತಲೂ ಮುಂಚೆ ಮೇಡಮ್ ಇದು ಇದು ರಿಸಲ್ಟ್ ಬಿಟ್ಟಾದ್ಮೇಲೆ ಕಟ್ ಆಫ್ ಕೂಡ ಬಿಡ್ತೀರಾ ಮೇಡಮ್? ಹೌದು ಸರ್, ಕೊಡ್ತೀವಿ. ಹಾಂ, ಓಕೆ ಮೇಡಮ್. ಮತ್ತು ಒಂದು ಡೇಟ್ ಅಂದರೆ ಟೈಮಿಂಗ್ ಏನಾದರೂ ಬಿಡ್ತೀರಂತ? ಟೈಮಿಂಗ್ಸು ಹೇಳೋಕ್ಕಾಗಲ್ಲ ಸರ್, ವೆಬ್ಸೈಟ್ ಚೆಕ್ ಮಾಡ್ತೀರಿ, ಕೊಡ್ತೀವಿ. ಇದು ವೆಬ್ಸೈಟನ್ನು ನೋಡೋಣ ಅಂತಾರಾ? ಹೌದೌದು. ಸರಿ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ಇವತ್ತಿಲ್ಲ ಅಂದರೆ ನಾಳೆ ಬರುತ್ತೆ ಅಂದ್ರಲ್ಲ? ಹೌದೌದು. ಇವತ್ತು ತಾರೀಕು ಮ್ಯಾಮ್ ಅಂದರೆ 17 ಇದೆ. ಓಕೆ, ಕೇಳಿ. ಅಂದರೆ ಟೈಮ್ ಬಹಳ ಆಯ್ತಲ್ಲ, ಹಂಗಾಗಿ. ಓಕೆ ಸರ್, ವೆಯ್ಟ್ ಮಾಡಿ, ಕೊಡ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಓಕೆ. ಕೇಳಿಸ್ಕೊಂಡ್ರಿ ಅನ್ಕೊಂಡಿರ್ತೀನಿ. ಈಗೇನಪ್ಪ ಅಂತಂದರೆ ನಿಮ್ಗೆ ಗುಡ್ ನ್ಯೂಸ್. ಓಕೆ, ಇವತ್ತು ಸಾಯಂಕಾಲ ಇಲ್ಲಾಂತಂದರೆ ನಾಳೆ ಬಿಡ್ತೀನಿ ಅಂತಂದು ಹೇಳಿದ್ದಾರೆ. ಖಂಡಿತ ಓಕೆ, ನಾನು ಅದಕ್ಕೋಸ್ಕರ ಕನ್ಫರ್ಮೇಷನ್ ಮಾಡಿಕೊಂಡೆ. ನಿಮಗೆ ನೋಟಿಫೈ ಆಗಿದೆಯಲ್ಲ ಅಂತಂದರೆ ಮೇಲಿಂದ ನಿಮಗೆ ಬಂದರೆ ಅದು ಕನ್ಫರ್ಮೇಷನ್. ಓಕೆ, ಅದು ಆಗಿದೆಯಲ್ಲ ಅಂತ ಕೇಳಿದೆ. ಸೊ ಆಗಿದೆ ಅಂತ ಹೇಳಿದ್ದಾರೆ. ಸೊ ಹಂಗಾಗಿಬಿಟ್ಟು ಇವತ್ತು ಬಿಡದೆ ಹೋದ್ರೆ ಅಂತಂದರೆ ಇವತ್ತು 8 o'clockವರೆಗೂ ನೋಡೋಣ. ಬಿಡದೆ ಹೋಯ್ತಂದ್ರೆ ನಾಳೆ ಅಂತೂ ಖಂಡಿತ ಬಿಡ್ತೀನಿ ಅಂತ ಹೇಳಿದ್ರೆ. ಇಷ್ಟು ದಿನ 3 ದಿನ ಏನು ವೇಟ್ ಮಾಡಿದ್ದಾರೆ ಅಂತಂದರೆ ಹಾಲಿಡೇಸ್ ಇದ್ದು ಅವರು ಕೂಡ ವರ್ಕ್ ಮಾಡಿಲ್ಲ. ಸೊ ಹಂಗಾಗಿಬಿಟ್ಟು ಇದು ಮಾರ್ಕ್ಸ್ ಪಿನ್ ಮಾಡೋದಾಗಿರ್ಬೋದು ಎಲ್ಲನೂ ಕೂಡ ನಿಮ್ಗೆ ಒಂದು ಅದಕ್ಕೋಸ್ಕರ ಕೇಳಿದೆ. ಕಟ್ ಆಫ್ ಕೂಡ ಬಿಡ್ತಾರಲ್ಲ ಅಂತ ಕೇಳಿದೆ, ಕಟ್ ಆಫ್ ಕೂಡ ಬಿಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಇದು ಫುಲ್ ಗುಡ್ ನ್ಯೂಸ್. ಯಾಕಂತಂದರೆ ಈ ಕಟ್ ಆಫ್ ಅನ್ನೋದು ಬಿಟ್ಟರೆ KCET ಸ್ಟೂಡೆಂಟ್ಸ್ ಕೂಡ ಏನಾಗ್ತದೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಕೂಡ ಹೆಲ್ಪ್ ಆಗುತ್ತೆ. ಸೊ ಎನಿವೇ ರಿಸಲ್ಟ್ ಅನ್ನೋದು ಬರ್ತದ. ಸೊ ಸಾಧ್ಯ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ ನೋಡಿ. ಸರಿ, ಬಿಟ್ಟ ತಕ್ಷಣ ನಿಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ನಿಮಗೆ ಲಿಂಕ್ನ ಕೊಡ್ತೀನಿ, ಅದು ನಿಮಗೆ ತಿಳಿಸ್ತೀನಿ. ಓಕೆ, ರಿಸಲ್ಟ್ ಬಿಟ್ಟ ತಕ್ಷಣ ತಿಳಿಸ್ತೀನಿ. ಮುಂದೆ ಪೋಸ್ಟ್ ರಿಸಲ್ಟ್ ಏನೇನೆಲ್ಲ ಪ್ರೊಸೀಜರ್ ಇರ್ತದೆ ಅದನ್ನೆಲ್ಲನೂ ಕೂಡ ನೋಡೋಣ ಅಂತ. ರಿಸಲ್ಟ್ ಬರಲಿ ಮೊದಲು, ಅದಾದ ತಕ್ಷಣ ಬೇಕಿದ್ರೆ ಇವತ್ತು ಈವ್ನಿಂಗ್ ಬೇಕಾದರೆ ಒಂದು ಲೈವ್ ಬರೋಣ ಅಂತ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಡೌಟ್ಸ್ ಇದ್ದರೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಮಸ್ಟ್ ಹೋಗ್ಬಿಟ್ಟು ಏನಪ್ಪ ಅಂತಂದರೆ ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಯಾಕಂದರೆ ಮುಂದೆ ನಿಮಗೆ ಸ್ಟಡಿ, ಓಕೆ, ಫ್ಯೂಚರ್ ಸ್ಟಡಿಗೋಸ್ಕರ ಹೆಲ್ಪ್ಫುಲ್ ಆಗುತ್ತಂತ ಒಂದು ಉದ್ದೇಶ. ಹಾಂ, ಓಕೆ, ಈ ವಿಡಿಯೋ ನಿಮ್ಗೆ ಏನಾದರೂ ಹೆಲ್ಪ್ಫುಲ್ ಆಗಿತ್ತು ಅಂದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬಾಯ್.